ಪಲ್ಲವಿ ಕನ್ನಡಿ ಮುಂದೆ ನಿಂತುಕೊಂಡು ರೆಡಿಯಾಗುತ್ತಿದ್ದಳು. ಆಗ ಮಹೇಶ್, ನಾವು ಊಟಕ್ಕೆ ಹೊರಗೆ ಹೋಗುತ್ತಿದ್ದೇವೆ ಎಂದು ನಾನು ಅಮ್ಮನಿಗೆ ಹೇಳಿ ಬರುತ್ತೇನೆ. ಆಗ ಪಲ್ಲವಿ ಆಶ್ಚರ್ಯದಿಂದ ಹಿಂದೆ ತಿರುಗಿ, ನಾವು ಊಟಕ್ಕೆ ಹೋಗುತ್ತಿರುವುದನ್ನು ನಿಮ್ಮ ಅಮ್ಮನಿಗೆ ಹೇಳುವ ಅಗತ್ಯ ಏನಿದೆ ಎಂದು ಕೇಳಿದಳು. ನಂತರ ಅವನು, ನಾನು ಅಮ್ಮನಿಗೆ ಹೇಳಿದರೆ ಏನಾಗುತ್ತದೆ? ಇಡೀ ಕುಟುಂಬ ಎಲ್ಲಿಗಾದರೂ ಹೋಗುವಾಗ ನಮ್ಮ ಅಮ್ಮನಿಗೆ ಹೇಳಿ ಹೋಗುತ್ತಾರೆ. ನೀನು 2 ನಿಮಿಷ ಕಾಯುತ್ತಿರು, ನಾನು ಅಮ್ಮನಿಗೆ ಹೇಳಿ ಬರುತ್ತೇನೆ. ಆಗ ಪಲ್ಲವಿ ಸಿಟ್ಟಿಗೆದ್ದಳು. ಅವಳು ಯೋಚಿಸಲು ಪ್ರಾರಂಭಿಸುತ್ತಾಳೆ. ಅವಳ ಅತ್ತೆ ಜೈಲರ್ ಆಗಿದ್ದಾರೆ. ಎಲ್ಲವನ್ನೂ ಹೇಳಿದ ನಂತರ ಅವಳು ಇಲ್ಲಿಂದ ನಮ್ಮನ್ನು ಹೊರಗೆ ಹೋಗಲು ಅವಕಾಶ ನೀಡುತ್ತಾಳೆಯೇ? ಪಲ್ಲವಿ ಒಂದು ವಿಭಕ್ತ ಕುಟುಂಬದಲ್ಲಿ ಬೆಳೆದವಳು ಮತ್ತು ಮದುವೆಯಾದ ನಂತರ ಅವಳಿಗೆ ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವುದು ಕಷ್ಟವಾಗುತ್ತಿತ್ತು. ಏಕೆಂದರೆ ಆ ಕುಟುಂಬದಲ್ಲಿ ಮಹೇಶನ ಅಪ್ಪ ಅಮ್ಮ ಮತ್ತು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದರು. ಅವರಿಗೆ ದೊಡ್ಡ ಮನೆ ಮತ್ತು ಜಂಟಿ ಅಂಗಳವಿತ್ತು. ಮನೆ ಹಿಂಭಾಗದಲ್ಲಿ ಒಂದು ದೊಡ್ಡ ಉದ್ಯಾನವನವಿತ್ತು. ಅದರಲ್ಲಿ ಅವರು ಬಾಳೆ, ನೆರಳೆ ಮುಂತಾದ ಅನೇಕ ಹಣ್ಣಿನ ಮರಗಳಿದ್ದವು. ಮತ್ತೊಂದು ಬದಿಯಲ್ಲಿ ತರಕಾರಿ ಗಿಡಗಳು ಸಾಕಷ್ಟು ಇದ್ದವು. ಅಂಗಳದಿಂದ ಅವರ ಗೇಟಿನವರೆಗೂ ಹೂವಿನ ಗಿಡಗಳು ಹೂವಿನ ಹಾಸಿಗೆಯಂತೆ ಕಾಣುತ್ತಿದ್ದವು. ಹಸಿರು ಮತ್ತು ಸುಂದರವಾದ ಬಣ್ಣದ ಹೂವುಗಳ ನಡುವೆ ಆ ಮನೆ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿತ್ತು. ಅದು ಅವಿಭಕ್ತ ಕುಟುಂಬದ ಸಂತೋಷವನ್ನು ಪ್ರತಿಬಿಂಬಿಸುವಂತೆ ಕಾಣುತ್ತಿತ್ತು. ಮಹೇಶನಿಗೆ ಪಲ್ಲವಿ ಪ್ರಪೋಸಲ್ ಬಂದಾಗ ಪಲ್ಲವಿ ಇಷ್ಟು ಒಳ್ಳೆ ಕುಟುಂಬಕ್ಕೆ ಹೋಗುತ್ತಿದ್ದಾಳೆ ಎಂದು ಆ ಕುಟುಂಬದಲ್ಲಿ ಎಲ್ಲರೂ ತುಂಬಾ ಸಂತೋಷಪಟ್ಟರು. ಆದರೆ ಮದುವೆಯ ನಂತರ ಪಲ್ಲವಿಗೆ ಆ ಪೂರ್ಣ ಕುಟುಂಬದಿಂದ ಹೊರೆಯಾಗಲು ಪ್ರಾರಂಭಿಸಿತು. ಅಷ್ಟು ದೊಡ್ಡ ಕುಟುಂಬದಲ್ಲಿ ನನಗೆ ಮರ್ಯಾದೆ ಸಿಗುತ್ತಿಲ್ಲ ಎಂದು ಅವಳು ಭಾವಿಸಿದಳು. ಆರಂಭದಲ್ಲಿ ಮನೆ ದೊಡ್ಡದಾಗಿದೆ, ಎಲ್ಲರೂ ತಮ್ಮ ಜೀವನವನ್ನು ಆನಂದಿಸುತ್ತಾರೆ ಎಂದು ಭಾವಿಸಿದ್ದಳು. ಆದರೆ ಎಲ್ಲರೂ ದಿನವಿಡೀ ಅವಳನ್ನು ಪ್ರತಿಯೊಂದು ಕೆಲಸಕ್ಕೂ ಕರೆಯುತ್ತಿದ್ದರು ಮತ್ತು ಅದು ಅವಳಿಗೆ ಇಷ್ಟವಾಗಲಿಲ್ಲ. ಕ್ರಮೇಣ ಅವಳ ಶೀತಲ ವರ್ತನೆಯನ್ನು ನೋಡಿ ಕುಟುಂಬದ ಸದಸ್ಯರು ಅವಳಿಂದ ನಿರ್ದಿಷ್ಟವಾದ ಅಂತರವನ್ನು ಕಾಯ್ದುಕೊಂಡರು. ಆದರೆ ಪಲ್ಲವಿಗೆ ತನ್ನ ಅತ್ತೆ ಮಾವನ ಮನೆಯಲ್ಲಿ ಕೆಲವು ನಿಯಮಗಳ ಬಗ್ಗೆ ಆಕ್ಷೇಪವಿತ್ತು. ಎಲ್ಲ ಕುಟುಂಬದವರು ಒಟ್ಟಿಗೆ ಊಟ ಮಾಡುತ್ತಿದ್ದರು. ಆದರೆ ಪಲ್ಲವಿಗೆ ಗಂಡನೊಂದಿಗೆ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಊಟ ಮಾಡಲು ಇಷ್ಟಪಡುತ್ತಿದ್ದಳು. ಆದರೆ ಅದು ಕೂಡ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳು ಇಂದು ಊಟಕ್ಕೆ ಹೊರಗೆ ಹೋಗಲು ಯೋಚಿಸಿದ್ದಳು. ಆದರೆ ಮಹೇಶ್ ಅಮ್ಮನಿಗೆ ಹೇಳಿ ಬರುತ್ತೇನೆ ಎಂದು ಹೋದ ರೀತಿ ಪಲ್ಲವಿಯ ಮನಸ್ಥಿತಿಯನ್ನು ಹಾಳು ಮಾಡಿತು. ಆದರೆ ಮಹೇಶ್ ಹಿಂತಿರುಗಿ ಬಂದಾಗ ಪಲ್ಲವಿಯಿಂದ ಮನೆ ಕೆಲಸದವರು ಬಂದಿಲ್ಲವಂತೆ. ಆದ್ದರಿಂದ ಪ್ರತಿಯೊಬ್ಬರು ಮನೆ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಅಮ್ಮ ಇಂದು ನಮಗೆ ಹೊರಗೆ ಹೋಗಲು ಬೇಡ ಎಂದು ಹೇಳಿದರು. ಇದನ್ನು ಕೇಳಿದ ಪಲ್ಲವಿ ತುಂಬಾ ಸಿಟ್ಟಿಗೆದ್ದಳು. ಆದರೆ ಅವಳಿಗೆ ಏನೂ ಮಾಡಲಾಗದೆ ತಾನೂ ಮನೆ ಕೆಲಸದಲ್ಲಿ ತೊಡಗಿದಳು. ಅವರ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ತಮ್ಮ ತಟ್ಟೆಯನ್ನು ತೊಳೆಯುತ್ತಿದ್ದರು ಮತ್ತು ದೊಡ್ಡ ಪಾತ್ರೆಗಳನ್ನು ಮನೆಯ ಸೊಸೆಂದಿರು ಸ್ವಚ್ಛಗೊಳಿಸುತ್ತಿದ್ದರು. ಆದರೆ ಇನ್ನೂ ಕೆಲವರು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು. ಆದರೆ ಪಲ್ಲವಿಗೆ ತನ್ನ ಅತ್ತೆ ಮನೆಯಲ್ಲಿ ಇಷ್ಟೊಂದು ನಿಯಮಗಳು ಏಕಿವೆ ಎಂದು ಅರ್ಥವಾಗಲಿಲ್ಲ. ಒಂದು ದಿನ ಪಲ್ಲವಿ ಶಾಪಿಂಗಿಗೆ ಹೋಗಬೇಕಾಗಿತ್ತು. ಆದ್ದರಿಂದ ಅವಳು ಯಾರಿಗೂ ಹೇಳದೆ ಮನೆಯಿಂದ ಶಾಪಿಂಗಿಗೆ ಹೋದಳು. ಸಂಜೆಯಾಗುತ್ತಿತ್ತು. ಎಲ್ಲರೂ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಮಹೇಶ್ ಆಫೀಸಿನಿಂದ ಬಂದಾಗ ಮತ್ತು ಪಲ್ಲವಿ ಕಾಣದಿದ್ದಾಗ ಅವನು ತನ್ನ ತಾಯಿಯನ್ನು ಕೇಳಿದನು. ನನಗೆ ಗೊತ್ತಿಲ್ಲ, ಅವಳು ಇಲ್ಲಿ ಎಲ್ಲೋ ಇರಬೇಕು. ಆಗ ಕುಟುಂಬದ ಸದಸ್ಯರು ಪಲ್ಲವಿಯನ್ನು ಪ್ರತಿ ಕೋಣೆಯಲ್ಲಿ ಹುಡುಕಲು ಪ್ರಾರಂಭಿಸಿದರು. ಆದರೆ ಅವಳು ಎಲ್ಲಿಯೂ ಕಾಣಲಿಲ್ಲ. ಮಹೇಶ್ ಪಲ್ಲವಿಗೆ ಫೋನ್ ಮಾಡಿದನು. ಆದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವಳು ಎಲ್ಲಿ ಹೋದಳು ಎಂದು ಎಲ್ಲರಿಗೂ ಚಿಂತೆಯಾಯಿತು. ಎಲ್ಲರ ಮನಸ್ಸಿನಲ್ಲಿ ವಿವಿಧ ರೀತಿಯ ಕೆಟ್ಟ ಆಲೋಚನೆಗಳು ಬರಲು ಪ್ರಾರಂಭಿಸಿದವು. ಅಷ್ಟಕ್ಕೂ ಅವಳನ್ನು ಹುಡುಕಲು ಎಲ್ಲಿ ಹೋಗಬೇಕು? ಆಗ ಚಿಕ್ಕಪ್ಪ ಪೊಲೀಸರ ಬಳಿ ಹೋಗೋಣ ಎಂದರು. ಅವರು ಮನೆಯಿಂದ ಹೊರಬರಲು ಪ್ರಾರಂಭಿಸಿದಂತೆ ಪಲ್ಲವಿ ಬರುವುದು ಕಂಡಿತು. ಆಗ ರಾತ್ರಿ 9 ಗಂಟೆ ಆಗಿತ್ತು. ಅವಳನ್ನು ನೋಡಿದ ಮಹೇಶ್ ಅವಳ ಕಡೆ ಓಡಿ ಹೋಗಿ, ಪಲ್ಲವಿ ನೀನು ಎಲ್ಲಿ ಹೋಗಿದ್ದೆ ಎಂದನು. ಹಾಗೆ ಪಲ್ಲವಿ ಶಾಪಿಂಗಿಗೆ ಹೋಗಿದ್ದೆ ಎಂದಳು. ಆಗ ಮಹೇಶ್ ಕೋಪದಿಂದ, ನೀನು ನನ್ನ ತಾಯಿಗೆ ಏಕೆ ಹೇಳಲಿಲ್ಲ ಎಂದನು. ಆಗ ಪಲ್ಲವಿ ಕೋಪದಿಂದ, ನಾನು ನಿನ್ನ ತಾಯಿಯ ಗುಲಾಮಳಲ್ಲ, ಅವರಿಗೆ ಹೇಳಿ ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಆಗ ಮಹೇಶನ್ಗೆ ಕೋಪ ಬಂದು ಅವಳನ್ನು ಮನೆಯೊಳಗೆ ಎಳೆದುಕೊಂಡು ಬಂದನು. ಪಲ್ಲವಿ ಕೋಪದಿಂದ, ಇದೇನು ಅಸಭ್ಯ ಎಂದಳು. ನೀನು ಮನೆಯಲ್ಲಿ ಯಾರಿಗಾದರೂ ಹೇಳಿ ಹೋಗಬಹುದಿತ್ತು. ಆದರೆ ಯಾರಿಗೂ ಹೇಳದೆ ನೀನು ಏಕೆ ಮನೆಯಿಂದ ಹೊರಗೆ ಹೋದೆ ಎಂದನು. ಮನೆಯಲ್ಲಿ ಎಲ್ಲರೂ ಎಷ್ಟು ಚಿಂತಿತರಾಗಿದ್ದಾರೆ ಎಂದು ನೀನೇ ನೋಡು. ನಿನ್ನನ್ನು ಸಂಪರ್ಕಿಸಲು ಸಹ ನಮಗೆ ಸಾಧ್ಯವಾಗಲಿಲ್ಲ ಎಂದು ಮಹೇಶ್ ಹೇಳಿದನು. ಆಗ ಪಲ್ಲವಿ, ನನ್ನ ಫೋನ್ ಬಿದ್ದು ಒಡೆದಿತ್ತು, ಹಾಗಾಗಿ ಅದನ್ನು ರಿಪೇರಿ ಮಾಡಿಸಲು ಹೋದೆ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದೆ. ಆಗ ಅವಳತ್ತೆ, ಸೊಸೆ ನೀನು ನನಗೆ ಇದನ್ನೆಲ್ಲ ಹೇಳಬೇಕಿತ್ತು ಎಂದರು.
ನಿನ್ನ ಫೋನ್ ಹೊಡೆದರೆ ಏನಾಯಿತು? ನೀನು ಬೇರೆಯವರ ಫೋನ್ ತೆಗೆದುಕೊಂಡು ಹೋಗಬಹುದಿತ್ತು. ನಾವೆಲ್ಲರೂ ನೀನು ಮನೆಯಲ್ಲಿ ಕಾಣದಿರುವ ಕಾರಣ ಎಲ್ಲರೂ ಎಷ್ಟು ಗಾಬರಿಯಾದೆವು. ತನ್ನ ಅತ್ತೆಂದರ ಹೊಸ ನಿಯಮವನ್ನು ಕೇಳಿ ಸೊಸೆ ತುಂಬ ಸಿಟ್ಟಿಗೆದ್ದಳು ಮತ್ತು ಇಂದು ಅವಳ ತಾಳ್ಮೆ ಮುರಿದಿತ್ತು ಮತ್ತು ಅವಳು ಕಿರಿಕಿರಿಯಿಂದ ಹೇಳಿದಳು, ಅತ್ತೆ, ನಾನು ಶಾಪಿಂಗಿಗೆ ಹೋಗಲು ಸಾಧ್ಯವಿಲ್ಲವೇ? ನೀವು ಇಷ್ಟು ಸಣ್ಣ ವಿಷಯಕ್ಕೆ ಎಷ್ಟೊಂದು ನಾಟಕ ಮಾಡುತ್ತೀರಿ. ಶಾಪಿಂಗ್ ಮಾಡುವುದು ಸ್ವಲ್ಪ ಲೇಟ್ ಆಯಿತು, ಆದ್ದರಿಂದ ನಾನು ಮನೆಗೆ ಬರುವುದು ಸ್ವಲ್ಪ ತಡವಾಯಿತು. ಆದರೆ ನೀವು ನನ್ನ ಬಗ್ಗೆ ಚಿಂತಿಸುತ್ತಿಲ್ಲ. ಬದಲಿಗೆ ನೀವು ಇಂದು ಅಡುಗೆ ಮಾಡಬೇಕಾಗಿರುವುದರ ಬಗ್ಗೆ ನೀವು ಈ ದೃಶ್ಯವನ್ನು ಸೃಷ್ಟಿಸುತ್ತಿದ್ದೀರಾ. ನಿಮಗೆ ಅಡುಗೆ ಮಾಡಲು ಯಾರು ಹೇಳಿದರು? ನಾನು ಮನೆಗೆ ಬಂದ ಮೇಲೆ ನಾನು ಹೊರಗಿನಿಂದ ಊಟವನ್ನು ಆರ್ಡರ್ ಮಾಡುತ್ತಿದ್ದೆ. ಆಗ ನಂದಾ ಅವರು, ಸೊಸೆ, ನೀನು ಏನು ಹೇಳುತ್ತಿದ್ದೀಯಾ? ನಾವು ಇಲ್ಲಿ ನೀನು ಅಡುಗೆ ಮಾಡುವ ಬಗ್ಗೆ ಮಾತನಾಡುತ್ತಿಲ್ಲ. ನಾವೆಲ್ಲರೂ ನೀನು ಮನೆಯಲ್ಲಿ ಇಲ್ಲದ ಕಾರಣ ನಿನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದೇವೆ. ನಾವು ಕೂಡು ಕುಟುಂಬದಲ್ಲಿ ಒಟ್ಟಿಗೆ ವಾಸಿಸುತ್ತೇವೆ. ಆದ್ದರಿಂದ ನೀನು ನಮ್ಮೆಲ್ಲರ ಬಗ್ಗೆ ಸ್ವಲ್ಪ ಯೋಚಿಸಬೇಕಾಗಿತ್ತು, ಸರಿಯೇ? ನೀನು ಇದ್ದಕ್ಕಿದ್ದಂತೆ ಮನೆಯಿಂದ ಕಣ್ಮರೆಯಾದಾಗ ನಾವು ಏನೆಂದು ತಿಳಿಯಬೇಕು? ಆಗ ಪಲ್ಲವಿ ಕೋಪದಿಂದ, ನನಗೆ ಇಷ್ಟು ಬಂಧಿತವಾಗಿರುವುದು ಇಷ್ಟವಿಲ್ಲ. ಮದುವೆ ನಂತರ ನನ್ನ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತೇನೆ ಎಂದು ನಾನು ಭಾವಿಸಿದ್ದೇನೆ. ಆದರೆ ಇಲ್ಲಿ ಸಾವಿರಾರು ನಿರ್ಬಂಧಗಳಿವೆ. ಇಂಥ ಕುಟುಂಬದಲ್ಲಿ ನಾನು ಇರಲು ಇಷ್ಟಪಡುವುದಿಲ್ಲ. ಮದುವೆ ನಿಶ್ಚಯವಾದಾಗ ನೀವು ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಮುಕ್ತ ಮನಸ್ಸಿನವರು ಮತ್ತು ಒಟ್ಟಿಗೆ ಬದುಕುತ್ತಾರೆ ಎಂದು ಹೊಗಳಿದ್ದೀರಿ. ಆದರೆ ಇಲ್ಲಿ ನಾನು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಬಂಧಿತಳಾಗಿದ್ದೇನೆ. ಆದ್ದರಿಂದ ನಾನು ಮಹೇಶನ ಜೊತೆಗೆ ಪ್ರತ್ಯೇಕವಾಗಿ ಬದುಕುತ್ತೇನೆ. ಇದನ್ನು ಕೇಳಿದ ಮಹೇಶ್ ಆಘಾತಕ್ಕೊಳಗಾದನು ಮತ್ತು ಪಲ್ಲವಿ, ಇದೇನು ದುರಂಕಾರ? ನಾನು ನನ್ನ ಕುಟುಂಬದಿಂದ ಬೇರೆ ಆಗುವುದಿಲ್ಲ ಎಂದು ಹೇಳಿದನು. ನಂತರ ಪಲ್ಲವಿ ಕೋಪದಿಂದ ತನ್ನ ಕೋಣೆಗೆ ಹೋಗಿ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಲು ಪ್ರಾರಂಭಿಸಿದಳು. ಅವಳು ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡುವುದನ್ನು ನೋಡಿ ಮಹೇಶ್ ಕೋಪಗೊಂಡು, ಇದೆಲ್ಲ ಏನು ಎಂದು ಕೇಳಿದನು. ನಂತರ ಅವಳು, ನಿನ್ನ ಮನೆಯವರನ್ನು ನನ್ನಿಂದ ಬೇರ್ಪಡಿಸಲು ನೀನು ಬಯಸದಿದ್ದರೆ ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಎಂದಳು. ಆಗ ಮಹೇಶ್ ಕೂಡ ಕೋಪಗೊಂಡು, ನೀನು ಎಲ್ಲಿ ಬೇಕಾದರೂ ಹೋಗು, ಆದರೆ ನಾನು ಎಲ್ಲದರಲ್ಲೂ ನಿನ್ನ ಮಾತನ್ನು ಕೇಳುವುದಿಲ್ಲ ಎಂದನು. ಆ ಸಮಯದಲ್ಲಿ ನಂದಾ ಅವರು ಸೊಸೆ ಕೋಣೆಗೆ ಬಂದರು. ಮಗನೇ, ನಿನ್ನ ಹೆಂಡತಿ ನಮ್ಮ ಜೊತೆ ಇರಲು ಇಷ್ಟೊಂದು ಕಷ್ಟಪಡುತ್ತಿರುವಾಗ ನೀನು ಬೇರೆ ಕಡೆ ಹೋಗಿ ವಾಸಿಸಬೇಕು. ಹೇಗೋ ನೀನು ಆಫೀಸಿನಿಂದ ಅಪಾರ್ಟ್ಮೆಂಟ್ ಪಡೆದಿದ್ದೀಯಾ. ನೀನು ನಿನ್ನ ಹೆಂಡತಿಯೊಂದಿಗೆ ಅಲ್ಲಿ ಆರಾಮಾಗಿ ವಾಸಿಸಬಹುದು. ಅಮ್ಮನ ಮಾತುಗಳನ್ನು ಕೇಳಿ ಮಹೇಶ್ ಬೇಸರಗೊಂಡು, ಅಮ್ಮ, ಅದು ಹೇಗೆ ಸಾಧ್ಯ? ದಯವಿಟ್ಟು ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನನ್ನನ್ನು ಶಿಕ್ಷಿಸಬೇಡ ಎಂದನು. ಪಲ್ಲವಿ ಸಿಟ್ಟಿಗೆದ್ದು, ನನ್ನ ತಪ್ಪೇನು? ನಾನು ಏನು ತಪ್ಪು ಮಾಡಿದ್ದೇನೆ? ಒಬ್ಬ ವ್ಯಕ್ತಿಗೆ ಒಂದೇ ಜೀವನ ಸಿಗುತ್ತದೆ. ಅವನು ಅದನ್ನು ಮುಕ್ತವಾಗಿ ಬದುಕದಿದ್ದರೆ ಏನು ಪ್ರಯೋಜನ? ನಾನು ನನ್ನ ಅತ್ತೆಂದಿರಿಗೆ ಗುಲಾಮಳಾಗಲು ಇಲ್ಲಿ ಬಂದಿಲ್ಲ. ಇದು ನನ್ನ ಅತ್ತೆ ಮಾವ ಮನೆಯೋ ಅಥವಾ ಹೊರಗೆ ಹೋಗುವ ಮೊದಲೇ ಅನುಮತಿ ಪಡೆಯಬೇಕಾದ ಜೈಲೋ? ಮಹೇಶ್ ಬೆಡ್ ಮೇಲೆ ತಲೆ ಹಿಡಿದುಕೊಂಡು ಕುಳಿತಿದ್ದ. ಆದರೆ ಅವನಿಗೆ ಅದನ್ನು ತನ್ನ ಹೆಂಡತಿಗೆ ಹೇಗೆ ವಿವರಿಸಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ನಂದಾ ಅವನಿಗೆ ಮೃದುವಾಗಿ ಹೇಳಿದಳು, ನೋಡು ಮಗನೇ, ನೀನು ನಿನ್ನ ಹೆಂಡತಿಯನ್ನು ಹೀಗೆ ಬಿಡಲು ಸಾಧ್ಯವಿಲ್ಲ. ಅವಳು ಬೇರೆಯಾಗಿ ಬದುಕಲು ಬಯಸಿದರೆ ನೀನು ಕೂಡ ಅವಳೊಂದಿಗೆ ಹೋಗಬೇಕು. ಇದು ನಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುವುದಿಲ್ಲ. ನೀನು ಆಗಾಗ ನಮ್ಮನ್ನು ಭೇಟಿಯಾಗಲು ಬರುತ್ತಿರಬಹುದು. ನೀನು ಇದಕ್ಕೆ ಅವಕಾಶ ಕೊಡುತ್ತೀಯಾ ಸೊಸೆ? ಅಥವಾ ನನ್ನ ಮಗನನ್ನು ಕಟ್ಟಿಹಾಕಿ ನಮ್ಮ ಬಳಿ ಬರಲು ಬಿಡುವುದಿಲ್ಲವೇ? ಈ ಮಾತನ್ನು ಹೇಳುವಾಗ ನಂದಾ ಅವರ ಧ್ವನಿ ಭಾರವಾಯಿತು. ಆದ್ದರಿಂದ ಪಲ್ಲವಿ ಸ್ವಲ್ಪ ಮೃದುವಾಗಿ ಹೇಳಿದಳು, ನಾನು ಅಷ್ಟು ಕೆಟ್ಟವಳಲ್ಲ. ನೀವು ಒಬ್ಬರನ್ನೊಬ್ಬರು ಭೇಟಿಯಾಗುತ್ತಲೇ ಇರುತ್ತೀರಿ. ನನಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈಗ ನಾನು ಈ ಮನೆಯಲ್ಲಿ ವಾಸಿಸಲು ಬಯಸುವುದಿಲ್ಲ. ಆದರೆ ಮಹೇಶ್ ಮನೆಯಿಂದ ಹೊರ ಹೋಗಲು ಸಿದ್ಧನಿರಲಿಲ್ಲ. ಆದರೆ ನಂದಾ ಅವರು ಅವನಿಗೆ ವಿವರಿಸಿದರು. ಕೆಲವು ವಿಷಯಗಳು ಕಾಲಾನಂತರದಲ್ಲಿ ಮಾತ್ರ ಅರ್ಥವಾಗುತ್ತದೆ. ಇಂದು ಪಲ್ಲವಿ ಹೆಚ್ಚು ಅವಳ ನಿರ್ಧಾರದ ಮೇಲೆ ದೃಢವಾಗಿದ್ದಾಳೆ. ಕಾಲ ಕಳೆದಂತೆ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವಳು. ಇದೆಲ್ಲದರಲ್ಲೂ ನಮ್ಮ ತಪ್ಪಿಲ್ಲ. ಬದಲಾಗಿ ಅವಳು ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾಳೆ. ಹಾಗಾಗಿ ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಮನೆಗೆ ಹೋಗುವುದೇ ಉತ್ತಮ. ಮಹೇಶ್ ತನ್ನ ತಾಯಿಯ ಮಾತನ್ನು ಅರ್ಥ ಮಾಡಿಕೊಂಡು ಮಹೇಶ್ ತನ್ನ ಹೆಂಡತಿಯೊಂದಿಗೆ ಕಂಪನಿ ಒದಗಿಸಿದ ಅಪಾರ್ಟ್ಮೆಂಟ್ಗೆ ಸ್ಥಳಾಂತರಗೊಂಡನು. ಆದರೆ ಅವನು 1 ಅಥವಾ 2 ದಿನಗಳಿಗೊಮ್ಮೆ ಇಡೀ ಕುಟುಂಬವನ್ನು ಭೇಟಿ ಮಾಡಲು ಬರುತ್ತಿದ್ದನು. ಪಲ್ಲವಿ ತನ್ನ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತಿದ್ದಳು. ನಿಧಾನವಾಗಿ ಸಮಯ ಕಳೆದು ಹೋಯಿತು ಮತ್ತು ಎಲ್ಲರೂ ಈ ವ್ಯವಸ್ಥೆಗೆ ಹೊಂದಿಕೊಂಡಿದ್ದರು. ಪಲ್ಲವಿ ಕೂಡ ತನ್ನ ಇಚ್ಛೆಯಂತೆ ಬದುಕುತ್ತಿದ್ದಳು.
ಪಲ್ಲವಿ ಒಂದು ಹೆಣ್ಣು ಮಗುವಿಗೆ ತಾಯಿಯಾದಳು. ಆ ಸಮಯದಲ್ಲಿ ಅವಳ ತಾಯಿ ಅವಳ ಮನೆಗೆ ಬಂದು ಅವಳನ್ನು ನೋಡಿಕೊಂಡಳು. ಕೆಲವೊಮ್ಮೆ ಹಬ್ಬಗಳಲ್ಲಿ ಪಲ್ಲವಿ ತನ್ನ ಮಗಳೊಂದಿಗೆ ತನ್ನ ಅತ್ತೆಯ ಮನೆಗೆ ಬರುತ್ತಿದ್ದಳು, ಹೌದು. ಆದರೆ ಆ ಸಮಯದಲ್ಲಿ ಅವಳು ತನ್ನ ಗಂಡನನ್ನು ಅವನ ಮನೆಗೆ ಹೋಗುವುದನ್ನು ಎಂದಿಗೂ ತಡೆಯಲಿಲ್ಲ. ನಿಧಾನವಾಗಿ ಕಾಲ ಕಳೆಯುತ್ತಾ ಹೋಯಿತು ಮತ್ತು ಇಂದು ಅವಳ ಮಗಳಿಗೆ 16 ವರ್ಷ. ಒಂದು ದಿನ ರಾತ್ರಿ ಅವಳ ಮಗಳು ಸಾರಿಕಾ ಕೋಚಿಂಗಿನಿಂದ ತಡವಾಗಿ ಬಂದಳು. ಪಲ್ಲವಿ ಚಿಂತೆಯಿಂದ ಮಗಳನ್ನು ಪ್ರಶ್ನಿಸಿದಾಗ ಅವಳು ಕೋಪಗೊಂಡು, ಇದು ಮನೆಯೋ ಅಥವಾ ಜೈಲೋ? ತಡವಾದರೂ ನೀವು ಪೊಲೀಸ್ ಅಧಿಕಾರಿಯಂತೆ ನನ್ನನ್ನು ಏಕೆ ಪ್ರಶ್ನಿಸುತ್ತಿದ್ದೀರಿ? ನೀವು ಮನೆಯಲ್ಲಿ ಕೆಲಸವಿಲ್ಲದೆ ಮಲಗಿದ್ದೀರಾ ಮತ್ತು ನನ್ನನ್ನು ಸಹ ಕಟ್ಟಿ ಹಾಕಲು ಬಯಸುತ್ತಿದ್ದೀರಿ ಎಂದು ಹೇಳಿದಳು. ತಾಯಿಯನ್ನು ಅವಮಾನಿಸಿದ ನಂತರ ಅವಳು ಕೋಪದಿಂದ ತನ್ನ ಕೋಣೆಗೆ ಹೋದಳು. ಆಗ ಪಲ್ಲವಿ ದಿಗ್ಭ್ರಮೆಗೊಂಡಳು. ಅವಳ ಮನಸ್ಸಿಗೆ ದೊಡ್ಡ ಆಘಾತವಾಯಿತು. ಅವಳ ಮಾತುಗಳು ಅವಳಿಗೆ ಮರುಕಳಿಸಿದಂತಿತ್ತು. ಇಂದು ಅವಳು ತನ್ನ ಅತ್ತೆ ಮಾವಂದಿರು ಆ ದಿನ ನಿಂತಿದ್ದ ಅದೇ ಸ್ಥಳದಲ್ಲಿ ತನ್ನನ್ನು ತಾನು ಅನುಭವಿಸುತ್ತಿದ್ದಳು. ಇಂದು ಅವಳು ಎಲ್ಲರ ಮುಖಗಳನ್ನು ನೆನಪು ಮಾಡಿಕೊಂಡಳು. ಎಲ್ಲರ ಕಣ್ಣುಗಳಲ್ಲಿ ತನ್ನ ಬಗ್ಗೆ ಹೇಗೆ ಕಾಳಜಿ ತುಂಬಿದ್ದವೋ ಮತ್ತು ಅವಳು ಎಲ್ಲರ ಕಾಳಜಿಯನ್ನು ನಿರ್ಲಕ್ಷಿಸಿ ಎಲ್ಲರ ಮೇಲೆ ತಪ್ಪು ದೃಷ್ಟಿಕೋನಗಳನ್ನು ಹೇರಿದ್ದಳು. ತದನಂತರ ಅವಳು ಆ ಸುಂದರ ಕುಟುಂಬದಿಂದ ಹೊರಬಂದಿದ್ದಳು. ಅವಳಿಗೆ ಎಲ್ಲವೂ ನೆನಪಾಗಿ ಕಣ್ಣೀರು ಹರಿಯಲು ಪ್ರಾರಂಭಿಸಿದವು. ಇಂದು ಅವಳ ಮಗಳು ಅವಳಿಗೆ ತಪ್ಪಿನ ಅರಿವನ್ನುಂಟು ಮಾಡಿದಳು. ಅವಳು ಅಳುವಾಗ ಅವಳ ದೇಹವು ನಡುಗುತ್ತಿತ್ತು. ನಂತರ ಅವಳ ಭುಜದ ಮೇಲೆ ಮೃದುವಾದ ಸ್ಪರ್ಶದ ಅನುಭವವಾಯಿತು. ಅವಳು ಹಿಂದೆ ತಿರುಗಿ ನೋಡಿದಾಗ ಸಾರಿಕಾ ಕಣ್ಣೀರು ಸುರಿಸುತ್ತಾ ನಿಂತಿದ್ದಳು. ಅವಳು ಹೇಳಲಾರಂಭಿಸಿದಳು, ಕ್ಷಮಿಸಿ ಅಮ್ಮ, ನಾನು ತಪ್ಪು ಮಾಡಿದ್ದೆ. ನಾನು ನಿಮಗೆ ತುಂಬ ಮಾತನಾಡಿದೆ. ಅಪ್ಪ ಅದನ್ನು ನನಗೆ ವಿವರವಾಗಿ ವಿವರಿಸಿದರು. ನಾನು ನಿಮಗೆ ಅಂಥ ವಿಷಯಗಳನ್ನು ಹೇಳಬಾರದು ಎಂದು ನನಗೆ ಅರಿವಾಯಿತು. ನೀವು ನನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಿ, ಅದಕ್ಕಾಗಿ ನೀವು ನನ್ನನ್ನು ಗದರಿಸಿದ್ದೀರಿ. ನಾನು ನಿಮ್ಮ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳದೆ ನಿಮಗೆ ಕೆಟ್ಟದಾಗಿ ಮಾತನಾಡಿದೆ. ಹೀಗೆ ಹೇಳುತ್ತಾ ಅವಳು ತನ್ನ ತಾಯಿಯನ್ನು ಅಪ್ಪಿಕೊಂಡು ಅಳತೊಡಗಿದಳು. ಪಲ್ಲವಿ ತನ್ನ ಮಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಮುಕ್ತವಾದಳು. ಕೃತಜ್ಞತೆಯ ಕಣ್ಣುಗಳಿಂದ ತನ್ನ ಗಂಡನ ಕಡೆ ನೋಡಿದಳು. ಸ್ವಲ್ಪ ಸಮಯದ ನಂತರ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಎದ್ದು ನಿಂತು, ನಾನು ಮನೆಗೆ ಹೋಗಬೇಕು ಎಂದಳು. ಆಗ ಮಹೇಶ್ ಆಶ್ಚರ್ಯದಿಂದ, ಈ ಸಮಯದಲ್ಲಿ ನೀನು ನನ್ನ ತಾಯಿಯ ಬಳಿ ಹೋಗಬೇಕೆ ಎಂದನು. ಆಗ ಅವಳು, ಇಲ್ಲ, ನಾನು ನನ್ನ ಮನೆಗೆ ಹೋಗಬೇಕು. ನನ್ನ ಅತ್ತೆಂದಿರಿಗೆ ನೀವು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದಳು. ಆದರೆ ಮಹೇಶ್, ರಾತ್ರಿ ಇಷ್ಟು ತಡವಾಗಿದೆ, ಮನೆಗೆ ಏಕೆ ಹೋಗಬೇಕು ಎಂದನು. ನನ್ನ ಮಗಳು ಅವಳು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿದ್ದಾಳೆ, ಆದರೆ ನಾನು ನನ್ನ ತಪ್ಪಿಗೆ ಕ್ಷಮೆ ಯಾಚಿಸಬೇಕು ಎಂದಳು. ಮಹೇಶ್ ಗೊಂದಲದ ಕಣ್ಣುಗಳಿಂದ ಅವಳನ್ನು ನೋಡತೊಡಗಿದನು. ಅವಳು ಉಸಿರುಗಟ್ಟಿದ ಧ್ವನಿಯಲ್ಲಿ ಹೇಳಿದಳು, ನಾನು ಕ್ಷಮೆ ಯಾಚಿಸುವಲ್ಲಿ ತುಂಬ ತಡ ಮಾಡಿದ್ದೇನೆ, ಏಕೆಂದರೆ ನನ್ನ ತಪ್ಪು ನಾನು ತುಂಬ ತಡವಾಗಿ ಅರಿತುಕೊಂಡೆ. ನಾನು ಕೂಡ ಆ ರಾತ್ರಿ ಇದೇ ರೀತಿ ತಡವಾಗಿ ಬಂದಿದ್ದೆ. ಆದರೆ ಅತ್ತೆ, ನಾನು ಶಾಪಿಂಗ್ಗೆ ಹೋಗುವ ಮೊದಲು ಅವರಿಗೆ ಏಕೆ ಹೇಳಲಿಲ್ಲ ಎಂದು ಕೇಳುತ್ತಿದ್ದರು. ಮತ್ತು ನಾನು ಒಂದು ದೊಡ್ಡ ನಾಟಕವನ್ನು ಸೃಷ್ಟಿಸಿದೆ. ಆದರೆ ನಾವು ನಮ್ಮ ಮನೆಯಿಂದ ಹಲವು ವರ್ಷಗಳಿಂದ ದೂರವಾಗಿ ವಾಸ ಮಾಡುತ್ತಿದ್ದೇವೆ. ಆದರೆ ಈಗ ನಾನು ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತೇನೆ ಮತ್ತು ನಾವು ಮನೆಗೆ ಹಿಂತಿರುಗುತ್ತೇವೆ. ನಾನು ಅತ್ತೆಯಲ್ಲಿ ಕ್ಷಮೆ ಯಾಚಿಸಿ ಅವರ ಮನೆಯಲ್ಲಿ ನನಗೆ ಮತ್ತೆ ಸ್ಥಾನ ನೀಡುವಂತೆ ವಿನಂತಿಸುತ್ತೇನೆ. ಹೀಗೆ ಹೇಳುತ್ತಾ ಅವಳು ತಲೆಬಾಗಿ ಅಳಲು ಪ್ರಾರಂಭಿಸಿದಳು. ಆಗ ಮಹೇಶ್, ಮೂರ್ಖ ಹುಡುಗಿ, ಒಂದು ದಿನ ಮನೆಗೆ ಹಿಂತಿರುಗುವ ಬಗ್ಗೆ ನೀನು ಮಾತನಾಡುತ್ತಿದ್ದೀಯಾ ಎಂದು ಅಮ್ಮ ಇಷ್ಟು ದಿನ ಕಾಯುತ್ತಾ ಇದ್ದರು. ಅದನ್ನು ಕೇಳಿ ಅವಳಿಗೆ ತುಂಬ ಸಂತೋಷವಾಯಿತು. ಈಗ ತುಂಬ ತಡವಾಗಿದೆ, ನಾಳೆ ಬೆಳಗ್ಗೆ ನಾವು ಮನೆಗೆ ಹೋಗುತ್ತೇವೆ ಎಂದು ಹೇಳಿದನು. ಆಗ ಸಾರಿಕಾ, ನನ್ನ ಅಜ್ಜಿ ಅಜ್ಜ, ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಮಕ್ಕಳೊಂದಿಗೆ ವಾಸಿಸಲು ಅವಕಾಶ ಸಿಕ್ಕಿದೆ ಎಂದು ತುಂಬ ಸಂತೋಷಪಟ್ಟಳು. ಮರುದಿನ ಬೆಳಿಗ್ಗೆ ಮೂವರು ಒಟ್ಟಿಗೆ ಮನೆಗೆ ತಲುಪಿದರು. ಪಲ್ಲವಿ ನಂದಾ ಅವರ ಬಳಿ ಕ್ಷಮೆ ಯಾಚಿಸಿದಾಗ ನಂದಾ ಮುಂದೆ ಹೋಗಿ ಅವಳನ್ನು ತಬ್ಬಿಕೊಂಡು ಮತ್ತು ಅವಳ ಕಣ್ಣೀರನ್ನು ಒರೆಸುತ್ತಾ, ಇದು ಸಂತೋಷದ ಸಂದರ್ಭ, ಸೊಸೆ ಕಣ್ಣೀರು ಸುರಿಸಬೇಡ. ಈಗ ನೀವೆಲ್ಲರೂ ಮನೆಗೆ ಮತ್ತೆ ಬಂದಿದ್ದೀರಾ, ಈ ಮುರಿದ ಕುಟುಂಬವನ್ನು ಮತ್ತೆ ಒಂದುಗೂಡಿಸಿದ್ದೀರಾ ಎಂದು ಹೇಳಿದಳು. ಆ ದಿನ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿದ್ದರು, ಏಕೆಂದರೆ ಪಲ್ಲವಿ ಕುಟುಂಬವನ್ನು ಸ್ವೀಕರಿಸಲು ಮತ್ತು ಎಲ್ಲರೊಂದಿಗೆ ಸಾಮರಸ್ಯದಿಂದ ಬದುಕಲು ತುಂಬು ಹೃದಯದಿಂದ ಮತ್ತೆ ಮನೆಗೆ ಬಂದಿದ್ದಳು. ಸ್ನೇಹಿತರೆ, ಕೆಲವೊಮ್ಮೆ ಸಮಯ ಕಳೆದಂತೆ ನಮಗೆ ನಮ್ಮ ತಪ್ಪುಗಳ ಅರಿವಾಗುತ್ತದೆ. ಈ ಅರಿವು ಬಂದಾಗ ಕ್ಷಮೆ ಯಾಚಿಸಲು ವಿಳಂಬ ಮಾಡಬಾರದು, ಏಕೆಂದರೆ ಸಂಬಂಧಗಳು ಮುರಿದು ಹೋದಾಗ ಅಂತರ ಬರುವುದಲ್ಲದೆ ಪ್ರೀತಿಯು ಬಿರುಕು ಮೂಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಮನಸ್ಸಿನಿಂದ ಪ್ರಯತ್ನಗಳನ್ನು ಮಾಡಿದರೆ
ಪ್ರತಿಯೊಂದು ಮುರಿದ ಸಂಬಂಧವನ್ನು ಮತ್ತೆ ಒಂದುಗೂಡಿಸಬಹುದು. ಆದ್ದರಿಂದ ಸ್ನೇಹಿತರೆ, ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನಲಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಂಥ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.